ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ಗಮನಿಸೋಣ. ಇವತ್ತಿನ ವಿಡಿಯೋ ಬಹಳ ವಿಶಿಷ್ಟವಾಗಿದೆ. ಅಂದರೆ ಬಹಳ ಪುರಾತನವಾದಂಥ ಒಂದು ಪ್ರಸಿದ್ಧವಾದಂಥ ದಕ್ಷಿಣ ಭಾರತದ ಕರ್ನಾಟಕ ಮಂಡ್ಯ ಜಿಲ್ಲೆಯ ಪಾಂಡವಪುರದ ತಾಲೂಕಿನಲ್ಲಿರುವಂಥ ಸುಂದರವಾದಂಥ ಚಲುವನಾರಾಯಣ ಸ್ವಾಮಿ, ಅದೇ ನಮ್ಮ ಮೇಲ್ಕೋಟೆ. ಇದು ಕರ್ನಾಟಕದ ಒಂದು ಪವಿತ್ರ ಸ್ಥಳದಲ್ಲಿ ಒಂದಾಗಿದೆ. ಬಹಳ ಒಂದು ಹೆಸರುವಾಸಿಯಾದಂಥ ಒಂದು ಕ್ಷೇತ್ರ. ಇದನ್ನು ಯದುಗಿರಿ ಅಂತ ಕರೀತಾರೆ, ಮತ್ತು ಯಾದವಗಿರಿ ಅಂತ ಕರೀತಾರೆ, ಯದುಶೈಲ ಅಂತ ಕರೀತಾರೆ. ಸುಮಾರು ಹೆಸರುಗಳಿದೆ ಇದಕ್ಕೆ. ಪೌರಾಣಿಕ ಪ್ರಕಾರ ಈ ಸ್ಥಳನ ನಾರಾಯಣಾದ್ರಿ ಅಂತ ಕರಿತಾ ಇದ್ರು, ವೇದಾದ್ರಿ ಅಂತ ಕರಿತಾ ಇದ್ರು, ಅಥವಾ ಸುಮಾರು ಜನ ಇದನ್ನು ತಿರುನಾರಾಯಣಪುರ ಅಂತ ಕೂಡ ಕರಿತಾ ಇದ್ರು ಅಂತ ಹೇಳಲಾಗತ್ತೆ. ಅಷ್ಟೊಂದು ಹೆಸರಿತ್ತು ಇದು. ಇದು ಮೈಸೂರಿನಿಂದ ಸುಮಾರು 51 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 133 ಕಿಲೋಮೀಟರ್ ದೂರದಲ್ಲಿದೆ ಮೇಲ್ಕೋಟೆ. ಆ ಚಲುವನಾರಾಯಣ ಸ್ವಾಮಿ ನೋಡೋಕ್ಕೆ ಒಂದು 2 ಕಣ್ಣು ಸಾಲದು ರೀ. ಈ ದೇವಾಲಯ ತುಂಬ ಪ್ರಖ್ಯಾತ ಹೊಂದಿದೆ. ಇದಲ್ಲದೆ ಇಲ್ಲಿ ಸುಮಾರು ಬೇರೆ ದೇವರುಗಳು ಕೂಡ ಇದೆ. ಯೋಗ ನರಸಿಂಹ ಹಾಗೂ ಸುಮಾರು ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ವಾರ್ಷಿಕ ಉತ್ಸವವಾದಂಥ ವೈರಮುಡಿ ಉತ್ಸವ ಎಲ್ಲರಿಗೂ ತಿಳಿದೇ ಇದೆ. ಬಹಳ ವಿಶಿಷ್ಟವಾದಂಥ ಉತ್ಸವ ನಡೆಯುತ್ತೆ. ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಈ ಮೇಲುಕೋಟೆಯಲ್ಲಿ. ಸಂಸ್ಕೃತ ಇಲ್ಲಿನ ಸಂಶೋಧನೆ ಅಕಾಡೆಮಿ ಕೂಡ ಇಲ್ಲೇ ನೆಲೆಸಿದೆ. ಸುಮಾರು 12 ಅಥವಾ 14ನೇ ಶತಮಾನದಲ್ಲಿ ಪ್ರಸಿದ್ಧವಾದಂಥ ಶ್ರೀ ವೈಷ್ಣವ ಸಂತರಾದಂಥ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿ ಸುಮಾರು 12ರಿಂದ 14 ವರ್ಷ ತಪಸ್ಸು ಮಾಡಿದ್ರು ಅಂತ ಹೇಳಲಾಗತ್ತೆ. ಇದೇ ಮೇಲುಕೋಟೆ ಜಾಗದಲ್ಲಿ ವಾಸಿಸ್ತಿದ್ರು ಕೂಡ ಅಂತ ಹೇಳಲಾಗತ್ತೆ. ನಂತರ ಅದೇ ಕಾರಣದಿಂದ ಇಲ್ಲಿ ವೈಷ್ಣವ ಪಂಥದ ಬ್ರಾಹ್ಮಣ ಮುಖ್ಯದ ಕೇಂದ್ರವಾಗಕ್ಕೆ ಕಾರಣವಾಯಿತು ಅಂತ ಕೂಡ ಹೇಳಲಾಗತ್ತೆ. ನೋಡ್ತಾ ಇದ್ದೀರಾ ವೈರಮುಡಿ ಉತ್ಸವ ಮೂರ್ತಿ ಇದು. ಅದಾದ ನಂತರ ಸುತ್ತಲೂ ಇಲ್ಲಿ ಕೋಟೆ ಇದ್ದರಿಂದ ಕಾರಣ, ಇಲ್ಲಿ ಸುತ್ತ ಕೋಟೆ ಆವರಿಸಿದ್ರ ಕಾರಣ ಇದು ಮೇಲುಕೋಟೆ ಆಯಿತು ಅಂತ ಹೇಳ್ತಾರೆ. ಸಮುದ್ರ ಮಟ್ಟಕ್ಕಿಂತ ಸುಮಾರು 1094 ಎತ್ತರದಲ್ಲಿದೆ. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥ ವೈಷ್ಣವರು ಅಂದರೆ ಅಯ್ಯಂಗಾರ ಬ್ರಾಹ್ಮಣರು ಅಂತ ಕರೀತಾರೆ. ಅದನ್ನು ಪ್ರದೇಶದಲ್ಲಿ ಇವರು ತುಂಬ ಬೇರೆ ಕಡೆಯಿಂದ ಇಲ್ಲಿ ವಲಸೆ, ನೋಡ್ತಾ ಇದ್ದಾರೆ ಚಲುವನಾರಾಯಣ ಸ್ವಾಮಿನ. ಇವರು ಬೇರೆ ಕಡೆಯಿಂದ ವಲಸೆ ಬಂದಿರೋದ್ರಿಂದ ಇಲ್ಲೇ ಅವರು ತನ್ನ ಬಿಡಾರವನ್ನು ಇಲ್ಲೇ ಅವರು ಕೊಂಡಿರೋದ್ರಿಂದ ಇವರನ್ನು ಮಂಡ್ಯ ಅಯ್ಯಂಗಾರ್ ಅಂತ ಕೂಡ ಕರೀತಾರೆ ಅಂತ ಹೇಳಲಾಗತ್ತೆ. ಮೇಲಾಗಿ ಇಲ್ಲಿಂದ ಪ್ರಧಾನವಾಗಿ ಚಲುವನಾರಾಯಣ ಸ್ವಾಮಿಯ ವಿಗ್ರಹ ಪ್ರತಿಮೆ ಉತ್ಸವ ಏನಿದೆ ಇದನ್ನು ಸೆಲ್ವಪಿಳ್ಳೈ ಅಥವಾ ಕುಮಾರ್ ಅಂತ ಎಂದು ಕೂಡ ಅಂತ ಕರೀತಾರೆ. ಅದರ ಮೂಲ ಹೆಸರು ಅದನ್ನು ರಾಮಪ್ರಿಯ ಅಂತ. ಯಾಕಂದರೆ ರಾಮನ ವಂಶಸ್ಥರು ಇದನ್ನು ಪೂಜೆ ಮಾಡ್ತಾ ಇದ್ರು ಅಂತ ಹೇಳಲಾಗತ್ತೆ. ನಂತರ ಆದ ನಂತರ ಕೃಷ್ಣನ ಪಂಥದವರು ಅಂದರೆ ಚಂದ್ರವಂಶದ ವಂಶದವರು ಕೂಡ ಇದನ್ನು ಕೊಡಲಾಯಿತು. ಅವರು ಇದನ್ನು ಪೂಜಿಸಲ್ಪಡ್ತಿದ್ದರು. ಆದ್ದರಿಂದ ರಾಮ ಮತ್ತು ಕೃಷ್ಣ ಪಂಥದ ಇಬ್ಬರೂ ಕೂಡ ಈ ಚಲುವನಾರಾಯಣ ಪೂಜೆ ಮಾಡ್ತಿದ್ರು. ಅದೇ ತುಂಬ ವಿಶೇಷತೆ ಅಂತ ಹೇಳಲಾಗತ್ತೆ ಈ ಚಲುವನಾರಾಯಣ ಸ್ವಾಮಿಗೆ ನೀವು ಕಿರೀಟ ನೋಡ್ತಾ ಇದ್ದೀರಾ. ಇದು ಬಹಳ ವಿಶಿಷ್ಟವಾದಂಥ, ಬಹಳ ಕಾಸ್ಟ್ಲಿ ಆದಂಥ, ಬಹಳ ಇದು ಪ್ರಸಿದ್ಧಿಯಾದಂಥ ಒಂದು ಕಿರೀಟ. ಈ ಕಿರೀಟವನ್ನು ವಿಜಯನಗರದ ಸಾಮ್ರಾಜ್ಯರಂಥ ಕೃಷ್ಣದೇವರಾಯರು ಇದನ್ನು ತಿರುಪತಿಯ ವೆಂಕಟೇಶ್ವರನಿಗೆ ಮಾಡಲಾಗಿತ್ತು ಅಂತ ಹೇಳಲಾಗತ್ತೆ. ಆದರೆ ಅದನ್ನು ನಿರ್ಮಿಸಿದ ನಂತರ ಆ ತಿರುಪತಿಯ ವೆಂಕಟೇಶ್ವರನಿಗೆ ಇದು ಆಗಲಿಲ್ಲ. ಕೊನೆಗೆ ಎಲ್ಲ ಕಡೆ ಪ್ರಯತ್ನ ಪಟ್ಟ ನಂತರ ಈ ಚಲುವನಾರಾಯಣನಿಗೆ ಈ ಕಿರೀಟ ಆಗಬಂತು ಅಂತ ಹೇಳಲಾಗತ್ತೆ. ಆದ್ದರಿಂದ ಅದನ್ನು ಆಗಿನ ಕಾಲದ 1600 ನಂತರ ಮೈಸೂರು ಒಡೆಯರಾದಂಥ ಅದರಲ್ಲಿ ಅರಸರಾದಂಥ ಮೈಸೂರು ಒಡೆಯರು ಆಭರಣಗಳನ್ನೆಲ್ಲ ಶೇಖರಿಸಿ ತನ್ನ ರಕ್ಷಣೆ ಮಾಡಿ ಅದನ್ನು ರಕ್ಷಿಸಲ್ಪಟ್ಟು ಅದನ್ನು ಒಂದು ಮೇಲ್ಕೋಟೆಯ ಬ್ರಾಹ್ಮಣರಿಗೆ ಅದನ್ನು ಅವರಿಗೆ ಪಾಲುದಾರಿಕೆಯಾಗಿ ಮಾಡಿ ನೀಡಲಾಗಿತ್ತು. ಮತ್ತು ನಂತರ ಅದನ್ನು ರಾಣಿಯರು ಆ ವಸ್ತ್ರಗಳನ್ನ, ಆ ಆಭರಣಗಳನ್ನ ಉಪಯೋಗಿಸ್ತಾ ಇದ್ರು ಕೆಲವನ್ನೆಲ್ಲ ಅಂತ ಹೇಳಲಾಗತ್ತೆ. ನಾನು ಹೇಳ್ದಂಗೆ ವೈರಮುಡಿ ಉತ್ಸವ ಬಹಳ ವಿಶಿಷ್ಟವಾಗಿ ನಡೆಯುತ್ತೆ. ಆ ವೈರಮುಡಿಯ ಆ ಒಂದು ಕಿರೀಟ ನೋಡೋದೆ ಅದರಿಂದ ವಜ್ರ ತುಂಬಿದಂಥ ಒಂದು ಕಿರೀಟ. ಕೊನೆಗೆ ಆ ಚಲುವನಾರಾಯಣ ಸ್ವಾಮಿಗೆ ಅದು ಆಗಬೇಕಾಗಿತ್ತು. ಆದ್ದರಿಂದ ಆ ಚಲುವನಾರಾಯಣ ನೋಡೋದಕ್ಕೆ ಯಾಕೆ ಅವನ್ನ ಚಲುವನಾರಾಯಣ ಅಂತ ಕರೀತಾರೆ ಅಂದರೆ, ಸ್ವಾಮಿ ಅಂತ ಕರೀತಾರೆ ಅಂದರೆ, ಆ ನೋಡೋದಕ್ಕೆ ಆ ಸುಂದರವಾದಂಥ ಒಂದು ಕಪ್ಪು ಶಿಲೆ ಅಷ್ಟು ಸುಂದರವಾಗಿ ಆ ಚಲುವನಾರಾಯಣ ಅಷ್ಟು ಚೆನ್ನಾಗಿ ಕಾಣ್ತಾನೆ. ಅದಕ್ಕೆ ಅವನನ್ನು ಚಲುವನಾರಾಯಣ ಸ್ವಾಮಿ ಅಂತ ಕರೀತಾರೆ. ಬಹಳ ವಿಶೇಷ ಅಲ್ವಾ? ಕೃಷ್ಣ ತುಂಬ ವಿಶೇಷವಾಗಿದ್ದೆ. ಇದು ತುಂಬ ಆ ಒಂದು ಹತ್ರ ಹೆಸರು ಬರೋದು ತುಂಬ ಕಷ್ಟ. ಸುಮಾರು ಇದಾದ ನಂತರ ಅದನ್ನು ಹೇಳಿದಾಗೆ ನಾನು ಕೃಷ್ಣರಾಜ ಒಡೆಯರ ನಂತರ ಅವರ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರು. ನಂತರ ಇದು ಇಲ್ಲಿಗೆ ಬ್ರಾಹ್ಮಣರಿಗೆ ಅದನ್ನು ವರ್ಗಾವಣೆ ಆಯಿತು ಅಂತ ಹೇಳಲಾಗುತ್ತೆ. ಪ್ರತಿ ವರ್ಷ ಲಕ್ಷಾಂತರ ಜನ
ಈ ವೈರಮುಡಿ ಉತ್ಸವಕ್ಕೆ ಸೇರ್ತಾರೆ. ಪ್ರತಿ ಬಾರಿ ಬೀದಿ ಬೀದಿಗಳಲ್ಲಿ ರಥೋತ್ಸವ ನಡೆಯುತ್ತೆ ಸಾಮಾನ್ಯದಲ್ಲಿ. ಇದು ಸುಮಾರು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುತ್ತೆ ಅಂತ ಹೇಳಾಗತ್ತೆ. ಪ್ರತಿದಿನ ನಿಮ್ಗೆ ರಶ್ ಇದ್ದೇ ಇರುತ್ತೆ, ಆದರೆ ಉತ್ಸವ ಟೈಮ್ಗಳಲ್ಲಿ ತುಂಬ ಜನ ಇರ್ತಾರೆ. ಈ ಏನು ನೋಡ್ತಾ ಇದ್ದರೆ ಈ ದೇವಸ್ಥಾನ, ಇದು ಯೋಗ ನರಸಿಂಹ ದೇವಸ್ಥಾನ. ಕೆಳಗೆ ಚಲುವನಾರಾಯಣ ಇದ್ದಾನೆ, ಮೇಲೆ ಯೋಗ ನರಸಿಂಹ ಇದ್ದಾನೆ. ಯೋಗ ನರಸಿಂಹ ಕೆಳಗೆ ಅಂತ ಗೊತ್ತಿದೆ ನಿಮಗೆ. ಯೋಗ ನರಸಿಂಹ ಇದನ್ನು ಪ್ರಹ್ಲಾದ ಅವರೇ ಇದರಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಲಾಗುತ್ತೆ. ಕಾರಣ ಏನು ಅಂದರೆ, ಪ್ರಹ್ಲಾದರ ತಂದೆ ಹಿರಣ್ಯಕಶ್ಯಪುವಿನ ಸಾವಾದ ನಂತರ ಪ್ರಹ್ಲಾದನಿಗೆ ಪಿತೃದೋಷದ ಒಂದು ಪರಿಣಾಮ ಬೀರಬಾರದು ಅಂತ ಏನು ಮಾಡ್ತಾರೆ, ಹಿರಿಯರು ಮತ್ತು ಅವರ ಪೂಜ್ಯ ಯಾರ್ಯಾರು ಇರ್ತಾರೆ, ರಾಜಪುರೋಹಿತರು ಇವರೆಲ್ಲ ಸೇರಿ ನೀನು ತಪಸ್ಸು ಮಾಡು ನರಸಿಂಹನ ತಪಸ್ಸು ಮಾಡಿ ಅಂತ ಹೇಳಿದಾಗ ಇದೇ ಮೇಲುಕೋಟೆಯ ಜಾಗದಲ್ಲಿ ತಪಸ್ಸು ಮಾಡಿ ಅದನ್ನು ಇಲ್ಲಿ ಸ್ಥಾಪನೆ ಮಾಡಿದೆ ಅಂತ ಹೇಳಲಾಗುತ್ತೆ. ಬಹಳ ಇನ್ನೊಂದು ಮೇಲ್ಕೋಟೆ ತುಂಬ ವಿಶೇಷವಾಗಿ ಇರುವಂಥದ್ದು ತುಂಬ ಇದೆ. ಅಕ್ಕ ತಂಗಿ ಕೊಳ ನೋಡ್ತಾ ಇದ್ದೀರಾ ನೀವು. ಇದು ತುಂಬ ಇಲ್ಲಿಂದ ನೀರಿನಿಂದನೇ ದೇವರಿಗೆ ಅರ್ಪಣೆ, ಅದಕ್ಕೆ ಅಭಿಷೇಕ ಇದನ್ನೆಲ್ಲ ನಡೆಯುತ್ತೆ ಅಂತ ಹೇಳಾಗತ್ತೆ, ದಿನ ನಡೆಯುತ್ತೆ. ಮತ್ತು ಈ ಕ್ಷೇತ್ರಗಳಲ್ಲಿ ನೀವು ನೋಡಿರ್ತೀರ ತುಂಬ ಸಿನಿಮಾ ಶೂಟಿಂಗ್ಗಳು ಕೂಡ ನಡೆದಿದೆ. ಸುಮಾರು ಅತ್ಯಂತ ಪ್ರಸಿದ್ಧವಾದಂಥ ಸಿನಿಮಾಗಳ ಶೂಟಿಂಗ್ಗಳು ನಡೆದಿದೆ. ಅದರಲ್ಲಿ ಒಂದಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ನೀವು ನೋಡಿರ್ತೀರ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಈ ಹಾಡು ಕೇಳಿರ್ತೀರ. ಈ ಹಾಡುಗಳು ಸುಮಾರು ಮತ್ತು ಅಣ್ಣಯ್ಯ, ರವಿಚಂದ್ರನ್ ಅವರ ಅಣ್ಣಯ್ಯ ಮತ್ತು ನಮ್ಮ ಭಾರತದ ಪ್ರಖ್ಯಾತ ನಟನಾದಂಥ ರಜನಿಕಾಂತ್ ಅವರ ಪಡಿಯಪ್ಪ ಸಿನಿಮಾ ನೋಡಿರ್ತೀರ. ಆ ಪಡಿಯಪ್ಪ ಸಿನಿಮಾದ ಶೂಟಿಂಗ್ ಕೂಡ ಕ್ಲೈಮ್ಯಾಕ್ಸು ಮತ್ತು ಕೆಲವು ಶೂಟಿಂಗ್ಗಳನ್ನ ಇದೇ ಕ್ಷೇತ್ರದಲ್ಲಿ, ಇದೇ ಜಾಗ ನೋಡ್ತಾ ಇದ್ದೀರಾ. ಈ ಜಾಗವನ್ನು ರಾಯಗೋಪುರ ಅಂತ ಕರೀತಾರೆ. ಇದು ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿ ಇದನ್ನು ನಿಂತು ಹೋದಂಥ ಜಾಗ. ಹಾಗೆ ಇದನ್ನು ತುಂಬ ಇದನ್ನು ಇಲ್ಲಿ ಅಭಿವೃದ್ಧಿ ಏನಿಲ್ಲ. ನಾನು ನೋಡಿದ್ರೆ ನೀವು ಮೇಲ್ಕೋಟೆಗೆ ಬಂದರೆ ದೇವಸ್ಥಾನ ಒಂದು ಬಿಟ್ಟರೆ ಅಕ್ಕಪಕ್ಕ ಯಾವುದೂ ಅಂಥ ಆಗಿರುವಂಥದ್ದು ಏನೂ ಇಲ್ಲ. ಆದರೆ ಇಲ್ಲಿ ಕೆತ್ತನೆ ಕೆಲಸಗಳು ತುಂಬ ಚೆನ್ನಾಗಿದೆ. ಬಹಳ ಸೂಪರ್ ಆದಂಥ ಒಂದು ಕೆತ್ತನೆ ಕೆಲಸಗಳು, ಭಾಳ ಅದು ಆಗಿನ ಕಾಲದಲ್ಲಿ ನಡೆದಂಥ ಒಂದು ಇದು ಸ್ಥಾಪನೆ ಅಲ್ಲ. ಸೊ ಹಾಗಾಗಿ ಇಲ್ಲಿನ ಆಗಿನ ಶಿಲ್ಪಿಗಳು ಭಾಳ ಅಚ್ಚುಕಟ್ಟಾಗಿ ನೋಡ್ತಾ ಇದ್ದೀರಾ. ಈ ಹಾಡೇ ನಾನು ಹೇಳಿದ್ದೆ ನಿಮಗೆ, ಜೇನಿನ ಹೊಳೆಯೋ. ಅದಾದ ನಂತರ ರಜನಿಕಾಂತ್ ಅವರ ಪಡೆಯಪ್ಪ ಒಂದು ನೋಡಿ, ಇದೆಲ್ಲ ಇಲ್ಲೇ ಶೂಟ್ ಆಗಿದಂಥ ಜಾಗಗಳು. ಭಾಳ ಇದೊಂದೇ ಅಂತಲ್ಲ, ಸುಮಾರು ಫಿಲಮ್ಸ್ಗಳು ಇಲ್ಲಿ ಶೂಟ್ ಆಗುತ್ತೆ. ಭಾಳ ಫಿಲಮ್ಸ್ಗಳು ಶೂಟ್ ಆಗಿದೆ. ಅದು ಅಷ್ಟು ಪ್ರಸಿದ್ಧಿ ಆದಂಥದ್ದು. ಹಾಗೆ ಪ್ರಸಿದ್ಧಿ ಆದಂಥ ಈ ನಮ್ಮ ಮೇಲ್ಕೋಟೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ರತಿ ವರ್ಷ ಇಲ್ಲಿ ವೈರಮುಡಿ ಉತ್ಸವ ನಡೆಯುತ್ತೆ, ಭಕ್ತಾದಿಗಳು ಸೇರ್ತಾರೆ ಅಂತ ನಿಮ್ಗೆ ಆಗಲೇ ಹೇಳಿದೆ. ನೀವು ಬನ್ನಿ, ಆ ಉತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ. 13 ದಿನಗಳ ಆಚರಣೆ ನಡೆಯುತ್ತೆ. ಕಲ್ಯಾಣೋತ್ಸವ ನಡೆಯುತ್ತೆ, ನಾಗವಲ್ಲಿ ಮಹೋತ್ಸವ ನಡೆಯುತ್ತೆ. ಮತ್ತು ಇಲ್ಲಿನ ಅರ್ಚಕರು ಇಲ್ಲಿನ ಪಂಚರಾತ್ರಿ ಮತ್ತು ಒಡೈಕಲೈ ಅಂತ ಒಂದು ಏನಿದೆ ಅದರ ಒಂದು ಇದನ್ನು ಅನುಯಾಯಿಗಳಾಗಿರ್ತಾರೆ. ಅದನ್ನು ಒಂದು ಸಾಂಪ್ರದಾಯಿಕವಾಗಿ ಅದನ್ನು ಅನುಸರಿಸ್ತಾರೆ ಅಂತ ಹೇಳಲಾಗುತ್ತೆ. ಅಷ್ಟು ವಿಶಿಷ್ಟವಾದಂತಹ ಚಲುವನಾರಾಯಣ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಕೆಳಗಡೆ ಯೋಗ ನರಸಿಂಹ ಕೂಡ ನೆಲೆಸಿದ್ದಾನೆ. ಇಲ್ಲಿಗೆ ಬರೋದಕ್ಕೆ ನಿಮಗೆ ಬಸ್ಸಿನ ಫೆಸಿಲಿಟಿ ಚೆನ್ನಾಗಿದೆ, ಏನಂತ ಇದಿಲ್ಲ. ಮೈಸೂರಿಂದ ನಿಮಗೆ ಬಸ್ಗಳು ಸಿಗುತ್ತೆ, ಹಾಗೂ ಬೆಂಗಳೂರಿಂದ ಕೂಡ ಬಸ್ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೊಮ್ಮೆ ಇನ್ನೊಂದು ಅದ್ಭುತವಾದಂಥ ಒಂದು ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ, ಅದ್ಭುತವಾದಂಥ ಒಂದು ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಹಾಗೂ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಟಮ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.